ಹಾಯ್ ನಮಸ್ಕಾರ. ನಾನಿವತ್ತು ಎಲ್ರಿಗೂ ಇಷ್ಟ ಆಗೋ ರಸಮಲೈ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆಗೆ ನಾನು ಇಲ್ಲಿ 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನಿಂಬೆಹುಳಿ ಹಾಕಿ ಹಾಲು ಒಡೆದ ತಕ್ಷಣವೇ ಅದನ್ನು ಸೋಸ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ, ಬಿಕಾಸ್ ಹುಳಿ ಹಾಕಿರ್ತೀವಲ್ಲ, ಹುಳಿ ಅಂಶ ಇರಬಾರ್ದು ಅಂತ. ಒಂದು ಮಲ್ ಬಟ್ಟೆಲಾಗಲಿ ಒಂದು ವೈಟ್ ಬಟ್ಟೆಲಾಗಲಿ ನೀಟಾಗಿ ಹಿಂಡ್ಕೊಳ್ಳಿ. ನೀಟಾಗಿ ಹಿಂಡ್ಕೊಂಡಾದ್ಮೇಲೆ ನಾದ್ಕೊಳ್ಳಿ. ಅದನ್ನು ಒಂದು 5 ಮಿನಿಟ್ಸ್ ನಾದಾದ್ಮೇಲೆ ಪುಟ್ಪುಟಾಣಿ ಉಂಡೆ ಮಾಡ್ಕೊಳ್ಳಿ. ಉಂಡೆ ಸ್ವಲ್ಪ ಸೈಜ್ ಸಣ್ಣನೇ ಮಾಡ್ಕೊಳ್ಳಿ, ಬಿಕಾಸ್ ಅದು ಮತ್ತೆ ಪಾಕಕ್ಕೆ ಹಾಕಿದ್ಮೇಲೆ ಸೈಜ್ ಡಬಲ್ ಆಗುತ್ತೆ. ಅವೆಲ್ಲ ಆದಮೇಲೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಒಂದು ಕುದಿ ಬಂದ ತಕ್ಷಣವೇ ಮಾಡ್ಕೊಂಡಿರೋದು ಉಂಡೆಗಳನ್ನ ಅದಕ್ಕೆ ಹಾಕಿ ನೋಡಿ. ಒಂದು 5 ಮಿನಿಟ್ಸಿಗೆ ನೀವು ಅದು ಸೈಜ್ ಡಬಲ್ ಆಗಿರುತ್ತದು. ಈ ಕಡೆ ಮಲಾಯಿಗೆ ಒಂದು ಪಾತ್ರೆಗೆ ಹಾಲು ಹಾಕ್ಬಿಟ್ಟು ಸ್ವಲ್ಪ ಕೆನೆ ಬಿಟ್ಕೊಳ್ಳೋ ತನಕ ಬಿಟ್ಬಿಟ್ಟು ಅದಕ್ಕೆ ಕೇಸರಿ ಹಾಲು ಮತ್ತು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಈ ಕಡೆ ಶುಗರ್ ಡಿಪ್ನ ಸ್ವಲ್ಪ ಹಿಂಡ್ಬಿಟ್ಟು ಒಂದು ಗ್ಲಾಸ್ ಕಂಟೈನರು ಅಥವಾ ಎನಿ ಬೌಲಿಗೆಲ್ಲ ಹಾಕಿ ಹಾಲು ಹಾಕಿ ಅದ್ರ ಮೇಲೆ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಮುಗಿತು, ರಸಮಲೈ ರೆಡಿ ಆಗುತ್ತೆ. ಇದನ್ನು ಒಂದು 2 to 3 ಅವರ್ಸು ಫ್ರಿಜ್ಜಲ್ಲಿ ಇಡಿ. ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲರಿಗೂ ಇಷ್ಟ.